ಬನ್ನಿ ಗುರುಜಿಯವರು ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತು ಏನ್ ತಿಳಿಸ್ಕೊಡ್ಲಿದ್ದಾರೆ ಕೇಳೋಣ. ಗುರುಜಿ, ಇವತ್ತಿನ ಸಂಸ್ಕಾರದಲ್ಲಿ ಏನ್ ಹೇಳ್ಕೊಡ್ತಿದ್ದೀರಾ ನಮ್ಮೆಲ್ರಿಗೂ? ವೀಕ್ಷಕರೇ, ಇವತ್ತು ಮಂಗಳವಾರ ಆಗಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಂಗಳವಾರ. ಎಂಥ ಮಂಗಳವಾರ ಅಂದರೆ ಆಷಾಢ ಮಂಗಳವಾರ ಅಂತ ಕರಿತೀವಿ. ಹೆಣ್ಣು ಮಕ್ಕಳು ವ್ರತ ಮಾಡಿರೋದು 16 ಸೋಮವಾರ ವ್ರತ ಅಂತ ಹೇಳ್ತೀವಿ. ಈ 16 ಸೋಮವಾರ ವ್ರತಗಳನ್ನು ಮಾಡಿರ್ತಕ್ಕಂಥ ಹೆಣ್ಣುಮಕ್ಕಳು ಮನೇಲಿರ್ತಾರೆ. ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿರ್ತಕ್ಕಂಥ ನೋವುಗಳು ಸೊಂಟದ ನೋವುಗಳು, ತದನಂತರ ದಿನಚರಣೆಯಲ್ಲಿ ಇರ್ತಕ್ಕಂಥ ನೋವುಗಳು, ಅಂದರೆ ಅವರ ಅಕಸ್ಮಾತು ಪೀರಿಯಡ್ಸು ಮೆನ್ಸಸ್ ಆದಾಗ ಆ ನೋವುಗಳು, ಇದೆಲ್ಲ ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಒಂದು ಮಂಗಳವಾರ ಇವತ್ತೇ ಸಾಕ್ಷಾತ್ ರಾಹು ಭೂಮಿಗೆ ಹುಟ್ಟಿದ್ದು ಅಂತ ಹೇಳ್ತೀವಿ. ರಾಹು ಜನನ ಅಂದರೆ ರಾಹು ಯಾವತ್ತೂ ಎರಡಾಗಿದ್ದು ಸಾಧ್ಯವೇ ಇಲ್ಲ. ರಾಹು ಒಬ್ಬನಾಗೇ ಇದ್ದ. ರಾಹುನ ಭಿನ್ನು ಮಾಡಿದಾಗ ಅವನು ರಾಹು ಮತ್ತು ಕೇತು ಅಂತ ಇಬ್ಬರಾದರು. ಇದು ಬಹಳ ವೈಶಿಷ್ಟ್ಯತೆ. ನಿಮಗೆ ನಾನು ಕಾಳಹಸ್ತಿ ಮಹಿಮೆಯಲ್ಲಿ ತೋರಿಸ್ಕೊಟ್ಟಿರೋದು ನಿಜವಾಗ್ಲೂ ಗೊತ್ತಿರತಕ್ಕಂಥ ಸಂಗತಿ. ಆದ್ದರಿಂದ ಇಂಥ ಒಂದು ರಾಹು ಜೀವನದಲ್ಲಿ ರಕ್ತ ಅಂತ ಕರಿತೀವಿ, ರಾಹು ಅಂದರೆ ರೋಗ ಅಂತ ಕರಿತೀವಿ, ರಾಹು ಅಂದರೆ ಹೆಣ್ಮಕ್ಳು ಅಂತ ಕರಿತೀವಿ, ರಾಹು ಅಂದರೆ ಸರ್ವದಾ ಕಾರ್ಯಸಿದ್ಧಿಗಿಂತ ಕಾರ್ಯ ವಿಳಂಬ ಅಂತ ಕರಿತೀವಿ. ಈ ವಿಳಂಬನ ಆಗಿರತಕ್ಕಂಥವನ ಪೂಜೆ ಪುನಸ್ಕಾರ, ಭೂಮಿಯಲ್ಲಿ ಶ್ರದ್ಧಾ ಭಕ್ತಿ ಸ್ವರೂಪದಲ್ಲಿ ಪೂಜೆ ಪುನಸ್ಕಾರ, ಇವನಿಗೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸೋದು? ಅದಕ್ಕೆ ಈ ರಾಹುಗೆ ಬಹಳ ಒಳ್ಳೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ನಾವು ವಿಷಜಂತುವ ಮುಖಾಂತರ ಅಂತ ಕರಿತೀವಿ. ಈ ವಿಷಜಂತು ಯಾವುದು? ಹಾವಾಗಿ ಭಾಳ ಜನ ತೊಗೊಂಡ್ಬಿಡ್ತೀವಿ, ರಾಹುಗೆ ಹುತ್ತ ಅಂತ ತೊಗೊತೀವಿ, ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತೀವಿ. ಆದರೆ ರಾಹು ಸುಬ್ರಹ್ಮಣ್ಯನ ಅಂಶದಲ್ಲಿ ಸೇರಿಕೊಂಡಾಗ ವಿಷಜಂತು ಅಂದರೆ ಎಲ್ಲ ರೀತಿಯಾದ ದೇವನಾಗರಿ ಬಿಟ್ಬಿಟ್ಟು ಬರೀ ವಿಷದ ಹಾವುಗಳಿದ್ದಾಗ ಅಂತ ಕರಿತೀವಿ. ಈ ರಾಹು ತತ್ವಕ್ಕೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಸಾಕ್ಷಾತ್ ವರಹಸ್ವಾಮಿ ಅಂತ ಕರಿತೀವಿ. ವರಹಸ್ವಾಮಿನೂ ರಾಹು ಅಂತ ಕರಿತೀವಿ. ಯಾಕಂದರೆ ರಾಹು ವಿಭಿನ್ನವಾಗಿರ್ತಕ್ಕಂಥವನು, ವಿಷಜಂತುಗಿಂತ ಅಸಹ್ಯವಾಗಿರ್ತಕ್ಕಂಥ ಪ್ರಾಣಿ, ಅಂದರೆ ಹೇಸಿಗೆ ಆಗ್ತಕ್ಕಂಥ ಪ್ರಾಣಿ ಅದು ಹಂದಿ. ಅದಕ್ಕೋಸ್ಕರ ಅಂಥ ಒಂದು ಹಂದಿಯ ಸ್ವರೂಪದಲ್ಲಿರ್ತಕ್ಕಂಥ ವರಹಸ್ವಾಮಿಯನ್ನು ನಾವು ಏನಪ್ಪ ಚೆನ್ನಾಗಿಲ್ವ ಅನ್ನೋದಲ್ಲ, ಆ ವರಹಸ್ವಾಮಿಗೆ ಶಕ್ತಿಯಿಂದ ರಾಹುಗೆ ಹರಳೆಣ್ಣೆ. ನಿಮ್ಗೇನು ಹೇಳಿದೆ, ದೃಷ್ಟಿಯನ್ನು ತೆಗೆಸ್ಕೊಳ್ತಕ್ಕಂಥ ವಿಚಾರ ಕೂಡ ಇವತ್ತು ತಿಳಿಸಿದಾಗ ಹರಳೆಣ್ಣೆನೇ ಬಹಳ ಮುಖ್ಯ ಅಂತ ಹೇಳಿರೋದು. ಮೊದಲಿಂದ ಈ ಹರಳೆಣ್ಣೆ ಬಹಳ ಮುಖ್ಯ. ಇಂಥ ಒಂದು ಮಂಗಳವಾರ ಯಾರು ಹರಳೆ ಎಣ್ಣೆಯಲ್ಲಿ ದೀಪವನ್ನು ರಾಹುನ ನೆನೆಸ್ಕೊಂಡು, ವರಹಸ್ವಾಮಿ ಫೋಟೋ ಇದ್ದರೆ ವರಹಸ್ವಾಮಿಗೆ, ಇಲ್ಲದಿದ್ದರೆ ಸಾಕ್ಷಾತ್ ಹಾವಿಗೆ, ಹಾವಿನ ಫೋಟೋ ಹುತ್ತದ ಸಮೇತವಾಗಿರ್ತಕ್ಕಂಥ ವಿಚಾರಕ್ಕೆ, ಎರಡರಲ್ಲಿ ಯಾವುದಾದ್ರೂ ರಾಹುಗ್ರಹನ ಪರಿವರ್ತನೆ ಮಾಡ್ಕೋಬೋದು. ಅದಲ್ಲದೆ ನೀವು ಪ್ರತಿನಿತ್ಯ ಇದ್ದ ಹಾಗೆ ಇವತ್ತು ರಾಹು ಕಾಲದಲ್ಲಿ ರಾಹುಗೆ ಅಧಿಪತಿಯಾಗಿರ್ತಕ್ಕಂಥವ್ರು, ಅಂದರೆ ರಾಹು ಕಾಲದಲ್ಲಿ ಯಾವತ್ತು ದುರ್ಗೆನ ಸ್ಮರಣೆ ಮಾಡ್ಕೊತೀವಿ, ಬಹಳ ವಿಶೇಷತೆ. ನಿಮಗಿರ್ತಕ್ಕಂಥ ರಾಹು ಗಣಗಳನ್ನು ಸಪ್ತಮಾತೃಕಾ ಸ್ವರೂಪದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಏನೋ 2 ವಿಧವನ್ನು, ಅಂದರೆ ವಾರಾಹೀನೂ ಅವಳೇ, ಅಂಥ ಒಂದು ಸಪ್ತಮಾತೃಕ ಜನ್ಮದಲ್ಲಿ ಕೂತಿರ್ತಕ್ಕಂಥ ದುರ್ಗಾನೂ ಅವಳೇ, ಅದೇ ವರಹಸ್ವಾಮಿ ಅಂತ ಹೇಳ್ತಕ್ಕಂಥ ವರಹಸ್ವಾಮಿನೂ ಅವನೇ, ರಾಹು ತತ್ವದಲ್ಲಿ ಹಾವಾಗಿರ್ತಕ್ಕಂಥದ್ದು ಅವನೇ. ಇಂಥ ಒಂದು ರಾಹು ಮಾಯಾ ತಲೆ ಭಾಗ ಅಂತ ಕರಿತೀವಿ. ಅದಕ್ಕೆ 4 ವಿಧವಾದ ತಲೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮಹಾಬ್ರಹ್ಮ ಸ್ವರೂಪದಲ್ಲಿರ್ತಕ್ಕಂಥ ಬ್ರಹ್ಮ ತೇಜಸ್ಸಿನ ಬ್ರಾಹ್ಮಣ ವರ್ಧಗಳನ್ನು ನೀವು ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ. ಅದಕ್ಕೆ ನೀವೇನು ಮಾಡಬೇಕು, ಯಾರಾದರೂ ಒಬ್ಬರು ಬ್ರಾಹ್ಮಣರಿಗೆ ವಿಶೇಷವಾಗಿ ಮಣ್ಣಿನ ಹಣತೆ ದೀಪದಲ್ಲಿ ಆ ಹರಳೆಣ್ಣೆಯನ್ನು ಹಾಕಿ ದಾನವಾಗಿ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಸಂಸ್ಕಾರ. ಆ ದಾನವಾಗಿ ಕೊಡೋಕ್ಕೆ ಮೊದಲು ನೀವೇನು ಮಾಡಬೇಕು, ದೀಪವನ್ನು ಇವತ್ತಿನಿಂದ ಕರೆಕ್ಟಾಗಿ 5 ದಿವಸಗಳ ಕಾಲ ದೀಪವನ್ನು ಹಚ್ಚಬೇಕು. ಈ ಮಣ್ಣಿನ ದೀಪ ಅವರ ಅಕಸ್ಮಾತ್ ದಾನ ಮಾಡಿರ್ತಕ್ಕಂಥ ಮೊದಲು ಮರದ ಕೆಳಗೆ ಹಚ್ಚಬೇಕು. ಯಾವ ಮರದ ಕೆಳಗೆ? ಆಲದ ಮರದ ಕೆಳಗೆ ಹಚ್ಚಬೇಕು. ಅದಕ್ಕೆ ನೀವೇನು ಮಾಡಬೇಕು, ರಾಹು ಕಾಲದಲ್ಲಿ ದುರ್ಗಾ ಸ್ಮರಣೆ ಮಾಡಿಕೊಂಡು, ರಾಹು ಕಾಲದಲ್ಲಿ ಆ ಸ್ಮರಣೆಯನ್ನು ಮಾಡ್ಕೊಳ್ಳುವ ಸಮಯದಲ್ಲಿ ಹೋಗಿ ದೀಪವನ್ನು ಆಲದ ಮರದ ಕೆಳಗಿಟ್ಟು ದೀಪವನ್ನು ಹಚ್ಚಬೇಕು. ಅಥವಾ ಯಾವುದಾದ್ರೂ ಹುತ್ತದ ಕೆಳಗೆ, ನಿಮಗೆಲ್ಲೂ ಆಲದ ಮರ ಸಿಕ್ಕಿಲ್ಲ, ಕೆಲವರೆಲ್ಲ ಅಯ್ಯೋ ಆಲದ ಮರ ಯಾರು ಹುಡ್ಕೊಂಡವ್ರು, ಸರಿ ಹುತ್ತದ ಹತ್ರ ಹೋಗಿ ಆ ದೀಪವನ್ನು ಹಚ್ಚಬೇಕು. ಇಲ್ವಾ ಹರಳೆಣ್ಣೆ ದೀಪವನ್ನು ಎತ್ಕೊಂಡು ಹೋಗಿ ವರಹಸ್ವಾಮಿ ದೇವಸ್ಥಾನ ಎಲ್ಲಾದರೂ ಇದೆಯಾ? ವರಹಸ್ವಾಮಿ ನೋಡಿ, ತಿರುಪತಿಲಿದೆ, ಬೆಂಗಳೂರಲ್ಲಿ ರಾಜಾಜಿನಗರದಿದೆ, ಮಹಾಲಕ್ಷ್ಮಿ ಲೇಔಟಲ್ಲಿದೆ, JP ನಗರದಲ್ಲಿದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಸಪ್ತಮಾತೃಕಾ ದೇವಸ್ಥಾನದಲ್ಲಿದೆ, ಮೈಸೂರಲ್ಲಿರೋರಿಗೆ ಸಪ್ತಮಾತೃಕಾ ದೇವಸ್ಥಾನ ಅಂತ ಅಲ್ಲಿದೆ, ಶೃಂಗೇರಿಯಲ್ಲಿರ್ತಕ್ಕಂಥದ್ದು ವರಹಸ್ವಾಮಿ ದೇವಸ್ಥಾನ ಇದೆ, ಮೈಸೂರಲ್ಲಿ ನೀವು ಅಕಸ್ಮಾತ್ ಚಾಮರಾಜನಗರ ಕಡೆ ಹೋಗ್ತಾ ಇದ್ದರೆ ಅಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಹೀಗೆ ನಾನಾ ಕಡೆ ಇರ್ತಕ್ಕಂಥ ವರಹಸ್ವಾಮಿಯನ್ನು ಸ್ಮರಣೆ ಮಾಡ್ಕೋಬೇಕಾದ್ರೆ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಾದರೂ ಮಣ್ಣಿನ ಹಣತೆ ದೀಪ, ಹರಳೆಣ್ಣೆಯಲ್ಲಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಬೋದು. ಇಷ್ಟೆಲ್ಲ ಅಲ್ಲದೆ ಸಪ್ತಮಾತೃಕಾ ದೇವಸ್ಥಾನದಲ್ಲಿ ವಾರಾಹಿ ಇರ್ತಾಳಲ್ಲ, ಅವಳಿಗೆ ಮಾತ್ರ
ಮಾತು. ಅದಕ್ಕೆ ತಂಜಾವೂರಲ್ಲಿ ಮಹಾರಾಜರು ದೊಡ್ಡ ಈಶ್ವರನ ದೇವಸ್ಥಾನ ಕಟ್ಟಕ್ಕೆ ಮೊದಲು, ಸಂಸ್ಕಾರವಂತರಾಗಕ್ಕೆ ಮೊದಲು, ನಾನು ಇಷ್ಟೆಲ್ಲ ದ್ರೋಹ ಮಾಡಿದ್ದೀನಿ, ಇಷ್ಟೆಲ್ಲ ಜನನ ಸಾಯಿಸ್ಬಿಟ್ಟೆ, ಗೊತ್ತಿಲ್ಲ, ನಾನು ಎಲ್ಲ ಊರೆಲ್ಲ ನಂದೇ ಆಗಿರಬೇಕು, ರಾಜ್ಯ ಯಾವತ್ತೂ ನಾನೇ ಆಳಬೇಕು ಅಂತ ಆ ದುರಾಸೆಗೆ ಎಷ್ಟು ಜನನ ಸಾಯಿಸ್ಬಿಟ್ಟೆ, ಮಹಾಘೋರಗೋಯ್ತು, ತಪಸ್ಸಾಗೋಯ್ತು, ತಪ್ಪಾಗೋಯ್ತು ಅಂತ ಹೇಳಿ ಒಂದು ಸಿದ್ಧರ ಕಾಲಕ್ಕೆ ಬಿಟ್ಟು, ಆ ಸಿದ್ಧರು ಹೇಳ್ಕೊಟ್ಟಿರೋ ಸಂಸ್ಕಾರ ಏನು ಅಂದರೆ, ಹಳ್ಳೆಣ್ಣೆಯಲ್ಲಿ ಯಾರು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ರಾಹು ಅಂದರೆ ವರಹಸ್ವಾಮಿಯನ್ನು ನೆನೆಸ್ಕೊಂಡು, ವಾರಾಹಿಯನ್ನು ನೆನೆಸ್ಕೊಂಡು, ಅಥವಾ ಹಾವನ್ನು ನೆನೆಸ್ಕೊಂಡು, ಅಥವಾ ಹುತ್ತದ ಬಳಿಯಲ್ಲಿ ನೆನೆಸ್ಕೊಂಡು, ಸಪ್ತಮಾತೃಕಾ ಜನ್ಮದಲ್ಲಿ ನೆನೆಸ್ಕೊಂಡು ಈ ದೀಪವನ್ನು ಹಚ್ಚಿದರೆ ರಾಹುವ ಜನನ ಇವತ್ತು ಆಗ್ತಕ್ಕಂಥ ಭೂಮಿಯಲ್ಲಿ ಬಹಳ ವಿಶೇಷ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ನಮಗಾಗ್ತಕ್ಕಂಥ ರೋಗ ರುಜಿನಗಳು, ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಮೂಲ ಆಧಾರದ ನೋವುಗಳು, ರಕ್ತಸ್ರಾವ ಅಥವಾ ಯಾವುದೇ ನೋವುಗಳು ಸೊಂಟ ಭಾಗದಲ್ಲಾಗಲಿ, ಮೂಲ ಆಧಾರದಗಳಾಗಲಿ, ಇಂಥದ್ದೆಲ್ಲ ದೂರವಾಗತ್ತೆ. ಹೆಣ್ಣು ಮಕ್ಕಳೇ ಸೃಷ್ಟಿಯ ನಿಯಮ. ಅದಕ್ಕೆ ನೋಡಿ, ಇಡೀ ಜಗತ್ತಿಗೆ ಸೃಷ್ಟಿಕರ್ತೆ ತಾಯಿ ಜಗನ್ಮಾತೆ ಹೇಗೋ ಹಾಗೆ ಯೋನಿ ಕಾರದಲ್ಲಿರ್ತಕ್ಕಂಥ ಭಗವಂತನು ಆ ಯೋನಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಜನ್ಮ ನಮ್ಮದು. ಅದಕ್ಕೆ ನೀವೆಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡ್ತಕ್ಕಂಥ ಈ ದಿನ ಮಂಗಳವಾರದಲ್ಲಿ ರಾಹು ಮಂಗಳ ಎರಡೂ ನೆನೆಸ್ಕೋಬೇಕು. ಅದಕ್ಕೆ ಈ ಮಂಗಳವನ್ನು ಯೋಚನೆ ಮಾಡದೆ ಮಂಗಳವಾರ ದಿವಸ ರಾಹು ಕಾಲದಲ್ಲಿ ಈಗ ಹೋಗಿ ನೀವು ಹಚ್ಚಬೇಕಾದ್ದು ಮರಿಬೇಡಿ. ಇವತ್ತೇ ಮಂಗಳವಾರ, ಆದ್ದರಿಂದ ಅದು ಹೋಗಿ ದೀಪವನ್ನು ಹಚ್ಚಿ, ಹಳ್ಳೆಣ್ಣೆ ದೀಪವನ್ನು ಹಚ್ಚಿ, 4 ವಿಧವಾದ ಆಲ್ಮರದ ಹತ್ರ ಹಚ್ಚಿ, ಹುತ್ತದ ಹತ್ರ ಆದರೂ ಹಚ್ಚಿ, ಇಲ್ಲದೇ ಇದ್ರೆ ವರಹಸ್ವಾಮಿ ದೇವಸ್ಥಾನದ ಹಚ್ಚಿ, ಇಲ್ಲ ಸಪ್ತಮಾತೃಗಳ ದೇವಸ್ಥಾನದಲ್ಲಿ 4 ವಿಧವಾದ ತಳಗಳು ಕೊಟ್ಟಿದ್ದೀನಿ, 4 ವಿಧವಾದ ದೇವರುಗಳು ಕೊಟ್ಟಿದ್ದೀನಿ. ನಿಮ್ಮ ತಲೆ, ನಿಮ್ಮ ದೇಹ, ನಿಮ್ಮ ಊರು, ನಿಮ್ಮ ರಾಜ್ಯ. ಅದರಿಂದ ಇಲ್ಲಿ ಹೋಗಿ ಆ ದೀಪವನ್ನು ಇವತ್ತು ಹಚ್ಚಿ ಸ್ಮರಣೆ ಮಾಡ್ಕೋಬೇಕು. 5 ದಿನ ಈ ದೀಪ ಕಂಟಿನ್ಯೂಸ್ ಆಗಿ ಹಚ್ಚಬೇಕು. 5 ದಿನ ನಂತರ ಒಬ್ಬ ಬ್ರಾಹ್ಮಣನ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಆ ಬ್ರಾಹ್ಮಣ ಏನು ಮಾಡ್ತಾನೆ, ದೀಪವನ್ನು ಹಚ್ಚಿ, ಆ ಬ್ರಾಹ್ಮಣರು ಆ ದೀಪವನ್ನು ಮಂತ್ರವನ್ನು ಹೇಳ್ಕೊಂಡು ನದಿಯಲ್ಲಿ ಅವರು ವಿಸರ್ಜನೆ ಮಾಡಬೇಕು. ಅವರು ಕೂಡ ಮನೆಗೆ ತೊಗೊಂಡು ಹೋಗಬಾರ್ದು, ಅದನ್ನು ವಿಸರ್ಜನೆ ಮಾಡಬೇಕು. ಅವ್ರು ಕೊಡಬೇಕಾದ್ರೆ ಏನು, ಮಂತ್ರವನ್ನು ಏನು ಹೇಳ್ಕೊಂಡು ನಮಸ್ಕಾರ ಮಾಡಬೇಕು. ನೀವು ಹಣ್ಣು ಹಂಪಲ ಜೊತೆಗೆ ಆ ದೀಪವನ್ನು ಕೊಟ್ಟಾಗ ಅವರ ಆಶೀರ್ವಾದ ನಿಮಗೇನಾಗಬೇಕು ಇದನ್ನೆಲ್ಲ ತಿಳಿಸ್ಕೊಳ್ಳೋಣ. ಇದು ನಿಜವಾದ ಸಿದ್ಧ ಪುರುಷರು. ಅದಕ್ಕೆ 18 ಸಿದ್ಧರ ವ್ರತವನ್ನು ಮುಂದಿನ ದಿವಸ ಹೇಳ್ಕೊಡ್ತೀನಿ. 18 ಸಿದ್ಧರು ಯಾರ್ಯಾರು, ಯಾವ್ಯಾವ ಊರಲ್ಲಿರಬೇಕು, ಇದೇ ನಮ್ಮ ಆದ್ಯ ಕರ್ತವ್ಯ, ನಮ್ಮ ಸಂಸ್ಕಾರ. ಇವತ್ತು ಮರಿದೆ ಆಷಾಢ ಮಂಗಳವಾರ, ಆಷಾಢ ಶುಕ್ರವಾರ, ಆಷಾಢ ಸೋಮವಾರ, ಭಾನುವಾರದಲ್ಲಿ ನಾವೆಲ್ಲ ಎಲ್ಲಿ ಹೋಗಬೇಕು, ಕ್ಷಣಾಂಬಿಕಾ ದೇವಸ್ಥಾನಕ್ಕೆ. ಮರಿಬೇಡಿ, ದೇವರ ದರ್ಶನ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಮೂಲ ಮಂತ್ರಗಳನ್ನು ಮರಿದೆ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಕೆಲವರು ಒಳ್ಳೆ ಮರ್ತೋಗ್ತೀರಾ, ಅಲ್ಲಿ ಹೇಳಿದ್ರಿ ಇಲ್ಲಿ ಹೇಳಿದ್ರಿ ಅನ್ಕೋಬೇಡಿ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮವ್ರದೇ ಆಗಿರತಕ್ಕಂಥ ಈ ಒಂದು ಲೋಕಕ್ಕೆ ಸ್ವಾಗತ ಅಲ್ಲದೆ ಮಂಗಳವನ್ನು ಹಾಡೋ ಸಮಯ. ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಪ್ರತಿಯೊಂದು ದಿನವೂ ನಮ್ಮ ಈ ಸಂಸ್ಕಾರಗಳ ವಿಭಾಗದಲ್ಲಿ ವಿಶೇಷ ಅಂದ್ರೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿನಾನು ಒಂದೊಂದು ವ್ರತಾಚರಣೆಯನ್ನ ಹೇಳ್ಕೊಡ್ತಾ ಇರ್ತೀರಾ. ಇವತ್ತು ರಾಹು ಕಾಲದಲ್ಲಿ ಹರಳೆಣ್ಣೆ ದೀಪವನ್ನ ಹಚ್ಚಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ನಾಳೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಸರಿಯಾಗಿ 9 ಗಂಟೆಗೆ ನಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.